ಕಾನೂನು ಕೈಗೆ ತೆಗೆದುಕೊಳ್ಳೋದಂಗೆ ಅಥವಾ ನಿರಂತರ ಹೋರಾಟ ಮಾಡುವಂಗೆ ಆಗದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಬೇಕಾಗಿದೆ. ಯಾಕಂದರೆ ಜನರ ವಿಶ್ವಾಸ ದಿನಕ್ಕೆ ಹೆಗ್ಗಡೆ ಅವ್ರ ಮೇಲಿನ ವಿಶ್ವಾಸ ಕಡಿಮೆ ಆಗ್ತಾಯಿದೆ. ಅದೇ ಕಾಲಕ್ಕೆ ಇದ್ರ ಎನ್ಕ್ವೈರಿ ಆಗಬೇಕು, ಸಹಿತ ಹೊರಗೆ ಬರಬೇಕು, ಯಾರು ಅನ್ನೋದು ಗೊತ್ತಾಗಬೇಕು ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಸಾಕ್ಷಿಗಳೇನು ಕೊರತೆ ಇಲ್ಲ. ಇವತ್ತು ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಆ ಸಾಕ್ಷಿದಾರರು ಸರಿಯಾಗಿ ಅದು ಹೇಳಿ ನಿಮ್ಮ ಸೌಜನ್ಯ ಕೊನೆಯ ಸಲ ನೋಡಿದ್ದೆ ನಮ್ಮ ಮಗಳು ಮಂಡ್ಯದವಳು ಚಿಕ್ಕ ಕೆಂಪಮ್ಮ ಅವಳ ಸಾಕ್ಷಿಯನ್ನು ಸರಿಯಾಗಿ ತೊಗೊಂಡು ಇನ್ನುಳಿದವ್ರ ಸಾಕ್ಷಿ ತೊಗೊಂಡು ಚೆನ್ನೈನ ಸರಿಯಾಗಿ ಸಾಕ್ಷಿ ತೊಗೊಂಡು ಇಲ್ಲಿ ನಡೆದ ಘಟನೆಗಳು ನೋಡಿದ್ರೆ ತನಿಖೆ ಮಾಡಿದರೆ ಮತ್ತು ಅಲ್ಲಿ ಲೋಕಲ್ ಜನ ಸಹ ಸಾಕಷ್ಟು ಈಗ ಜಯಂತ್ ಟಿ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಅವರಿದ್ದವ್ರು ಇದು ಸಾಕ್ಷಿ ಕೊಡ್ತಾಯಿದ್ದಾರೆ. ಅವರೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಸತ್ಯ ಹುಡುಕ್ಬೇಕಾಗಿದೆ ಮತ್ತು ಅನ್ಯಾಯಕ್ಕೊಳಗದವ್ರಿಗೆ ನ್ಯಾಯ ಕೊಡಬೇಕಾಗಿದೆ. ಅದು ಸರ್ಕಾರ ಮತ್ತು SIT ಅದ್ರ ಜೊತೆಗೆ ನ್ಯಾಯಾಲಯ ಅಥವಾ ನ್ಯಾಯಾಂಗ ಮಾಡಿದರೆ ಅದರ ಮೂಲಕ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದರ ಮುಚ್ಚಾಕೋದ್ರೆ ಸುಲಭದ ಕೆಲಸ ಅಲ್ಲ. ಅದು ಮತ್ತೊಮ್ಮೆ ಹೇಳ್ತಾ ಒಟ್ಟಾರೆಯಾಗಿ ಸತ್ಯ ಹೊರಗೆ ಬರಲಿ, ಏನೂ ಆಗಲಿ ಅಂಥೇಳಿ ಇದು ಇವತ್ತಿನ ಡೆವಲಪ್ಮೆಂಟ್. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಚಿತ್ರ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು.